ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದಂಥ ಉಗ್ರರ ದಾಳಿಯ ಘಟನೆ ಅಕ್ಷರಶಃ ಭಾರತೀಯರನ್ನ ಬೆಚ್ಚಿ ಬೀಳಿಸಿದೆ. ಈ ಘಟನೆ ನಡೆದಂಥ ಬಳಿಕ ಭಾರತ ಸರ್ಕಾರ ಹಲವು ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದ್ದು, ಪಾಕಿಸ್ತಾನಿ ಪ್ರಜೆಗಳಿಗೆ ನೀಡಲಾಗಿದ್ದಂಥ ಒಟ್ಟು 14 ವೀಸಾ ವಿಭಾಗಗಳನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದ್ದು, ಇಂದು ಪಾಕಿಸ್ತಾನಿ ಪ್ರಜೆಗಳು ಭಾರತ ತೊರೆಯಲು ಕಡೆಯ ದಿನವಾಗಿದೆ. ಆದರೆ ಈ ನೀತಿಯಿಂದಾಗಿ ಮಕ್ಕಳ ಭವಿಷ್ಯ ಅತಂತ್ರವಾಗ್ತಾ ಇದೆ. ಹೌದು, ಸದ್ಯ ಭಾರತದಲ್ಲಿ ಇರತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಿ ಅವರುಗಳನ್ನ ಭಾರತದಿಂದ ಕಳಿಸಲಾಗ್ತಾ ಇದೆ. ಈ ವೇಳೆ ನಡೆದಂತಹ ಕೆಲ ಹೃದಯ ವಿದ್ರಾವಕ ಘಟನೆಗಳು ಪೊಲೀಸರನ್ನು ಕೂಡ ತಬ್ಬಿಬ್ಬು ಮಾಡ್ತಾ ಇವೆ. ಹೌದು, ಮಧ್ಯಪ್ರದೇಶದಲ್ಲಿ ಒಟ್ಟು 14 ಪಾಕಿಸ್ತಾನಿ ಪ್ರಜೆಗಳನ್ನ ತನಿಖಾ ತಂಡವು ಗುರುತಿಸಿದ್ದು, ಇವರು ಜಬಲ್ಪುರ, ಭೋಪಾಲ್ ಹಾಗೆ ಇಂದೋರ್ನಲ್ಲಿ ವಾಸವಿದ್ದಾರೆ. ಇವರ ಪತ್ನಿಯರು ಭಾರತೀಯರಾಗಿದ್ದು ಒಟ್ಟು 9 ಮಕ್ಕಳಿದ್ದಾರೆ. ಸದ್ಯ ಈ ಮಕ್ಕಳು ತಮ್ಮ ತಂದೆಯರನ್ನ ಬಿಟ್ಟಿರಲು ಆಗದೆ ಪರದಾಡುವಂತಾಗಿದ್ದು, ಮಕ್ಕಳ ಆಕ್ರಂದನಕ್ಕೆ ಪೊಲೀಸರೇ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಇನ್ನು ಇಷ್ಟು ದಿನ ಪಾಕಿಸ್ತಾನಿ ಪ್ರಜೆಗಳಿಗೆ ವ್ಯಾಪಾರ, ಸಮ್ಮೇಳನ, ಸಂದರ್ಶನ ಹಾಗೆ ಯಾಂತ್ರಿಕ ವೀಸಾಗಳು ಸೇರಿದಂತೆ 14 ರೀತಿಯ ವೀಸಾಗಳನ್ನು ನೀಡಲಾಗ್ತಾ ಇತ್ತು. ಆದ್ರೆ ಈಗ ಇವುಗಳನ್ನ ರದ್ದು ಮಾಡಿದ್ದು, ಪಾಕಿಸ್ತಾನಿ ಪ್ರಜೆಗಳು ತಮ್ಮ ದೇಶಗಳತ್ತ ಹೋಗ್ತಿದ್ದಾರೆ. ಆದರೆ ಮಕ್ಕಳು ಹಾಗೂ ಪತಿಯರು ದುಃಖ ಪಡ್ತಿದ್ದಾರೆ.